ನಾನಿವತ್ತು ಒಂದು ಸೂಪರಾಗಿರೋವಂಥ ಪಾಯಸದೊಟ್ಟಿಗೆ ಬಂದಿದ್ದೀನಿ. ಪಾಯಸ ಅಲ್ಲ, ಅಮೃತ ಅಂತ ಹೇಳಿದ್ರು ತಪ್ಪಾಗಲಾರ್ದು. ನಿಜ, ನಾನು ಕಂಡಿದ್ದ ಮಟ್ಟಿಗೆ ಪಾಯಸ ಅಂದರೆ ಎಷ್ಟು ಜನ ಮುಖ ಮುರಿತಾರೆ, ಪಾಯಸನಾ ಅಂತ ರಾಗ ಎಳೀತಾರೆ. ಆದರೆ ಈ ಥರ ನೀವು ಪಾಯಸನ ನಿಮ್ಮ ಮನೆಯಲ್ಲಿ ಮಾಡಿಕೊಟ್ರೆ ಚಿಕ್ಕೋರಿಂದ ದೊಡ್ಡೋರವರೆಗೂ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಇಷ್ಟ ಇಲ್ಲದೇ ಇರೋರು ಕೂಡ ಇಷ್ಟಪಟ್ಟು ಕುಡಿತಾರೆ. ಹಾಗೆ ಕೇಳಿ ಮಾಡಿಸ್ಕೊಂಡು ಕುಡಿತಾರೆ. ಚಿಕ್ಕ ಮಕ್ಕಳು ದೊಡ್ಡವರೆಲ್ಲ ಬೇಕಾದರೆ ಕಾಫಿ ಗ್ಲಾಸ್ಗೆ ಹಾಕ್ಕೊಂಡು ಒಯ್ತಾ ಬತ್ತಾ ಹಾಕ್ಕೊಂಡು ಕುಡಿದು ಖಾಲಿ ಮಾಡ್ತಾರೆ. ಅಷ್ಟು ಚೆನ್ನಾಗಿ, ಅಷ್ಟು ಯುನೀಕಾಗಿ, ತುಂಬಾ ಟೇಸ್ಟಿಯಾಗಿ ಕಮ್ಮಿ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಹೇಗೆ ಒಂದು ಪಾಯಸನ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀಕ ರುಚಿ 24. ಪಾಯಸಗಳಲ್ಲಿ ವೆರೈಟಿ ಪಾಯಸಗಳನ್ನ ಮಾಡ್ಬೋದು. ಅದರಲ್ಲಿ ಇದು ಒಂದು ಬೇಗ ಆಗುತ್ತೆ, ಟೇಸ್ಟಿಯಾಗಿರುತ್ತೆ. ಇಲ್ಲಿ ಒಂದು ಪಾನ್ನ ಕಾಯೋದಕ್ಕಿಟ್ಟು 2 ಸ್ಪೂನು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ರೇಷನ್ ಅಕ್ಕಿ ಅಥವಾ ಸೋನಾ ಮಸೂರಿ ಯಾವುದಾದ್ರೂ ಹಾಕ್ಕೊಳ್ಳಿ. 2 ಸ್ಪೂನ್ ಅಕ್ಕಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ನ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು, ಎಲ್ಲ ಡಬಲ್ ಸೈಜ್ ಆಗುತ್ತೆ ಅಕ್ಕಿ ನೋಡಿ. ಈಗ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಮೀಡಿಯಮಲ್ಲಿ ಇಟ್ಕೊಂಡು 1 ಸ್ಪೂನ್ ಆಗೋಷ್ಟು ಗಸಗಸೆ, ಹಾಗೆ ಒಂದೇ ಒಂದು ಇಲ್ಲಿ ಲವಂಗನ ಸೇರಿಸ್ಕೊತಾ ಇದ್ದೀನಿ. ಲವಂಗ ಹಾಕೋದ್ರಿಂದ ಪಾಯಸದ ಟೇಸ್ಟು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇದಕ್ಕೆ ಪಾಯಸಕ್ಕೆ ತುಂಬ ಟೇಸ್ಟ್ ಕೊಡೋದು ಲವಂಗನೇ. ಇಲ್ಲಿ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಅಕ್ಕಿ ಬಿಸಿನಲ್ಲೇ ಗಸಗಸೆ ಹಾಗೆ ಲವಂಗನೂ ಚೆನ್ನಾಗಿ ನೋಡಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ರೋಸ್ಟ್ ಮಾಡಿರೋವಂಥ ಅಕ್ಕಿ, ಗಸಗಸೆ, ಲವಂಗ ಎಲ್ಲನೂ ಈಗ ನಾನೊಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಹೋಳು ಹಸಿ ತೆಂಗಿನಕಾಯಿ ತುರಿನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಅರ್ಧ ಹೋಳಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ ಎಲ್ಲನೂ ಈ ಥರ ನಾವು ಸೇರಿಸ್ಕೊಂಡು ಇದಕ್ಕೆ ಒಂದು 4ರಿಂದ 5 ಏಲಕ್ಕಿಕಾಯಿ ಹಾಕೋದ್ರಿಂದ ಎಷ್ಟಾರು ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು 4ರಿಂದ 5 ಏಲಕ್ಕಿಕಾಯಿನ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಇಲ್ಲಿ ಫೈನ್ ಪೇಸ್ಟ್ನ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಇಲ್ಲಿ ಹಾಗೆ ಅದೇ ಪಾನ್ಗೆನೇ ಇಲ್ಲಿ ನಾನು ಒಂದು ಉಂಡೆ ಬೆಲ್ಲ ನೋಡಿ, ಇಲ್ಲಿ ನಾನು ಒಂದು ಉಂಡೆ ಬೆಲ್ಲನ ಕುಟ್ಟಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಗ್ಲಾಸು ಅಥವಾ ಬೆಲ್ಲ ಮುಳುಗೋಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಂಡು ಇದಕ್ಕೆ ಒಂದೇ ಒಂದು ಕಲ್ಲುಪ್ಪು ನೋಡಿ, ಈ ಥರ ಯಾವುದೇ ಒಂದು ಸ್ವೀಟ್ಗೂ ಸ್ವಲ್ಪ ಕಲ್ಲುಪ್ಪು ಹಾಕೋದ್ರಿಂದ ಅದು ಸ್ವೀಟ್ ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ ಅಂತ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ಇಲ್ಲಿ ನಾವು ಬೆಲ್ಲನ ಕರಗ್ಕೊಳ್ಳೋ ಅಂಥ ಪ್ರಾಸೆಸ್ ಇರುತ್ತೆ, ಯಾಕಂದರೆ ಬೆಲ್ಲದಲ್ಲಿ ಗಲೀಜಿರುತ್ತೆ. ನಾನು ನಿಮ್ಗೆ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಇಲ್ಲಿ ನೋಡಿ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ, ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಪಾಯಸ ಮಾಡೋದಕ್ಕೆ ಒಂದು ಪಾತ್ರೆಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಸ್ಲೈಸಾಗಿ ಕಟ್ ಮಾಡಿರೋವಂಥ ಗೋಡಂಬಿ, ಬಾದಾಮಿ ಎಲ್ಲನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಒಂದು 10 ಸೆಕೆಂಡ್ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಜಾಸ್ತಿ ರೋಸ್ಟ್ ಎಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಎಲ್ಲ ಏನಿಲ್ಲ. ಒಂದು 10 ಸೆಕೆಂಡ್ ಈ ಥರ ಸುಮ್ಮನೆ ಫ್ರೈ ಮಾಡಿಕೊಂಡ್ರೆ ಸಾಕು. ಫ್ಲೇಮ್ ಮೀಡಿಯಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲ ಸೀದೋಗ್ಬಿಡುತ್ತೆ. ಇಲ್ಲಿ ರುಬ್ಬಿರೋ ಅಂಥ ಕಾಯಿ, ಗಸಗಸೆ, ಲವಂಗ ಮತ್ತು ಇದನ್ನೆಲ್ಲ ಅಕ್ಕಿ ಎಲ್ಲ ಹಾಕಿ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಆ ಮಸಾಲ ಎಲ್ಲ ಪೇಸ್ಟ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಕೂಡ ಹಾಕಿಬಿಟ್ಟು ಇಲ್ಲಿ ನಾವು ಬೆಲ್ಲನ ಕರಗಿಸ್ಕೊಂಡಿದ್ವಿ ಬೆಲ್ಲನ. ಈ ಥರ ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ. ಏನಾದರೂ ಕಲ್ಲು ಅಥವಾ ಗಲೀಜು ಏನಾದರೂ ಇದ್ದರೆ ಅದು ಲಾಸ್ಟಲ್ಲಿ ಉಳ್ಕೊಳ್ಳುತ್ತೆ ಅಂತ ನಾನಿಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಗಲೀಜಿದೆ ಅಂತ. ಯಾವುದೇ ಕಾರಣಕ್ಕೂ ನೀವು ಬೆಲ್ಲಗಳನ್ನ ಹಾಗೆ ಯೂಸ್ ಮಾಡಬೇಡಿ. ನೋಡಿ ಎಷ್ಟು ಗಲೀಜಿದೆ, ಎಷ್ಟು ಡಸ್ಟ್ ಇದೆ ಅಂತ. ಈ ಥರ ಕರಗಿಸೇ ಹಾಕ್ಕೊಳ್ಳಿ ನೀವು ಏನಕ್ಕಾದರೂ ಹಾಕ್ಕೋಬೇಕಾದ್ರೆ. ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಎಲ್ಲ ಸೇರಿಸ್ಕೊಳ್ಳಿ. ನನಗೆ ಪಾಯಸ ಅಂದರೆ ತಿನ್ನೋ ಥರ ಇರಬಾರ್ದು, ಕಾಫಿ ಥರ ಕುಡಿಯೋ ಥರ ಮಾಡ್ತೀನಿ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ನಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಈ ಥರ ಎಲ್ಲ ಮಾಡಿದ್ರೆ. ನನ್ನ ಮಗ ಅಂತೂ ಸ್ವೀಟ್ ಅಂದರೆ ಅವ್ನಿಗೆ ತುಂಬ ಇಷ್ಟ. ನಮ್ಮ ಮನೆಯವ್ರಿಗೂ ಅಷ್ಟೇ, ಅವರು ಸ್ವೀಟ್ ಇಷ್ಟಪಡ್ತಾರೆ, ಖಾರಕ್ಕಿಂತ ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ. ನಾನಿಲ್ಲಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟು ತೆಳ್ಳಗಿದೆ ಅಂತ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಯಾಕಂದರೆ ನಾವಿಲ್ಲಿ ಗಸಗಸೆ ಮತ್ತು ಅಕ್ಕಿನ ಹಾಕಿರೋದ್ರಿಂದ ಸ್ವಲ್ಪ ಅದು ತಿಕ್ನೆಸ್ ಬರುತ್ತೆ, ಪಾಯಸಕ್ಕೆ ತಿಕ್ನೆಸ್ ಕೊಡುತ್ತೆ. ನೀವು ಆದಷ್ಟು ಪಾಯಸನ ತೆಳ್ಳಗೇ ಕೂಡಿಸ್ಕೊಳ್ಳಿ. ಜಾಸ್ತಿ ಗಟ್ಟಿ ಮಾಡಿಬಿಟ್ರೆ ಆಮೇಲೆ ಅದು ಬೇಯ್ತಾ ಮತ್ತೆ ಗಟ್ಟಿಯಾಗುತ್ತೆ. ಬೆಂದಾದ್ಮೇಲೆ ನೀರನ್ನ ಸೇರ್ಸೋಕೆ ಹೋಗಬೇಡಿ. ಈ ಟೈಮಲ್ಲಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಿಜ, ಒಂದು ಸಲ ನೀವು ಈ ಥರ ಪಾಯಸನ ನಿಮ್ಮ ಮನೆಯಲ್ಲಿ ಮಾಡಿಕೊಟ್ರೆ ನಿಜ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ಇನ್ನೇನು ಕುದಿ ಬರ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ನಾನು ಸ್ವಲ್ಪ ಒಂದು 2 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿನ ತುರಿದಿರೋದು ಹಾಗೆ ಎತ್ತಿಟ್ಕೊಂಡಿದ್ದೆ. ರುಬ್ಬಕ್ಕೂ ಮುಂಚೆ ಸ್ವಲ್ಪ ಎತ್ತಿಟ್ಟಿದ್ದೆ ನೋಡಿ. ಆ ತೆಂಗಿನಕಾಯಿ ತುರಿನ ಈ ಟೈಮಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಕುದಿಸ್ಕೋಬೇಕು ಪಾಯಸನ. ನಿಜ ಇದ್ರ ಟೇಸ್ಟ್ಗೆ ನೀವು ಫಿದಾಗೋದಂತೂ ಗ್ಯಾರಂಟಿ. ಈ ಪಾಯಸ ನಾನು ಹೇಗೆ ಹೇಳಬೇಕು, ಗಸಗಸೆ ಪಾಯಸ ಅಂತ ಹೇಳ್ಬೋದು, ಅಕ್ಕಿ ಪಾಯಸ ಅಂತ ಹೇಳಿದ್ರೆ ಅಕ್ಕಿ ಪಾಯಸ ಸ್ವಲ್ಪ ಗಟ್ಟಿ ಬರುತ್ತೆ, ಹೌದಲ್ವಾ? ಅದಕ್ಕೆ ಇದಕ್ಕೆ ನಾನು ಗಸಗಸೆ ಪಾಯಸ ಅಂತಲೇ ಹೇಳ್ತೀನಿ. ಗಸಗಸೆ ಪಾಯಸ ಮಾಡೋ ಮೆಥಡ್ ಇನ್ನೊಂದಿದೆ, ಅದು ಆ ರೀತಿಯೂ ತೋರಿಸ್ತೀನಿ. ಈ ಪಾಯಸಕ್ಕೆ ನೀವೇ ಏನಾದರೂ ಹೆಸರು ಕೊಟ್ಕೊಳ್ಳಿ, ನಿಮ್ಗೆ ಏನು ಬೇಕೋ ಅದು ಕೊಟ್ಕೊಳ್ಳಿ.
ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ನನ್ನ ಮಗ ಅಂತೂ ಹೋಯ್ತಾ ಬರ್ತಾ ಗ್ಲಾಸ್ ಹಾಕ್ಕೊಂಡು ಕಾಫಿ ಥರ ಕೊಟ್ಬಿಟ್ಟು ಅಷ್ಟು ಟೇಸ್ಟಿಯಾಗಿ ಅಷ್ಟು ಯುನೀಕಾಗಿ ಅಷ್ಟು ನಿಜವಾಗ್ಲೂ ಎಷ್ಟು ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾನು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು. ನೀವು ಒಂದು ಸಲ ಮನೆಯನ್ನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಕ್ಕದಲ್ಲಿರೋ ಅಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟೇ ನನಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ. ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ವಿಡಿಯೋನ. ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಾನು ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೋ ರೆಸಿಪೀಸ್ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆ ರೆಸಿಪಿನ ಮಾಡಿ ನಿಮ್ಮ ಹೆಸರನ್ನ ಆ ವಿಡಿಯೋಗೆ ಮೆನ್ಷನ್ ಮಾಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ. ಹಾಗೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ಮೇಲೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಕೀಪ್ ವಾಚಿಂಗ್. ಹೀಗೆ ನನಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್.